ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ, ಹಾಸನ ತಾಲೂಕು ದುದ್ದ ಹೋಬಳಿ ಬರುವಂತ ಬೈರಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಅದ್ಭುತವಾದ ಶ್ರೀ ಉದ್ಭವ ಗುರು ಸನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುತ್ತಲೂ ಪ್ರದರ್ಶನ ಹಾಕೋಣ. ಸ್ನೇಹಿತರೆ, ಇದು ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ತುಂಬಾ ಇತಿಹಾಸ ಮತ್ತು ಅದ್ಭುತವಾದ ದೇವಸ್ಥಾನ ಸ್ನೇಹಿತರೆ. ತುಂಬಾ ಜನ ಭಕ್ತರು ಇದ್ದಾರೆ ಹಾಗೂ ನಾನಾ ಕಡೆಗಳಿಂದಲೂ ಭಕ್ತರು ಬರ್ತಾರೆ ಸ್ನೇಹಿತರೆ. ತುಂಬಾ ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ. ನಂಗಂತೂ ಬಂದು ತುಂಬಾ ಖುಷಿ ಆಯ್ತು. ನೀವು ಬಂದು ನೋಡಿ ಅಂತ ವಿಡಿಯೋ ಮಾಡ್ತಿರೋದು. ಸ್ನೇಹಿತರೆ, ಈ ಸ್ವಾಮಿಗೆ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನ ಹಾಸನದಿಂದ 25 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಹೆರ್ಗುಯಿಂದ ಬೈರಾಪುರ ಆ ಮಾರ್ಗವಾಗಿ ಬರಬೇಕು ಸ್ನೇಹಿತರೆ. ಸ್ನೇಹಿತರೆ, ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ಪಕ್ಕದಲ್ಲಿ ನಾಗದೇವರ ಮೂರ್ತಿಗಳಿದೆ ನೋಡಿ ಸ್ನೇಹಿತರೆ. ಇದೆ ನಾಗದೇವರ ಮೂರ್ತಿ. ಸ್ನೇಹಿತರೆ, ನಾಗದೇವರ ಮೂರ್ತಿ ಪಕ್ಕದಲ್ಲಿ ಶ್ರೀ ಆಂಜನೇಯ. ಸ್ನೇಹಿತರೆ, ನಾಗದೇವರ ಮೂರ್ತಿ ಪಕ್ಕದಲ್ಲಿ ಶ್ರೀ ಬಸವಣ್ಣ ಇದೆ ನೋಡಿ. ಸ್ನೇಹಿತರೆ, ನಾನೀಗ ದೇವಸ್ಥಾನ ಒಳಗಡೆ ಇದ್ದೀನಿ ಸ್ನೇಹಿತರೆ. ಇದೇ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ.
ಸ್ನೇಹಿತರೆ, ಸ್ವಾಮಿಗೆ ಮಂಗಳಾರತಿ ನಡೀತಿದೆ ನೋಡಿ. ಸ್ನೇಹಿತರೆ, ಸ್ವಾಮಿಗೆ ಹೋಮ ನಡೀತಿದೆ ನೋಡಿ. ಸ್ನೇಹಿತರೆ, ಶ್ರೀ ಶನೇಶ್ವರ ಸ್ವಾಮಿ ಪಕ್ಕದಲ್ಲಿ ಬಕ್ಕುಳಂಬಿಕೆ ದೇವಿ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದೇ ಶ್ರೀ ಬಕ್ಕುಳಂಬಿಕೆ ದೇವಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಸ್ವಾಮಿಯವರು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ನಾವಿಲ್ಲಿ 2ನೇ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮೊದಲು ಗುರುಗಳಿದ್ರು ಕೃಷ್ಣಯ್ಯ ಸ್ವಾಮಿ ಅಂತವ. ಅವರು ಕೆರೆಗಳಿಂದ ನಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ರು, ಒಂದೊತ್ತು ಊಟ ಮಾಡ್ತಾ ಇದ್ರು. ನಾವು ಹಾಸನಲ್ಲಿದ್ದೀವಿ. ಹಾಸನದಿಂದ ಡೈಲಿ ಬಂದ್ಬಿಟ್ಟು ನೈವೇದ್ಯ ಪೂಜೆ ಎಲ್ಲ ಮಾಡ್ತೀವಿ. ಇದು ಉದ್ಭವ ಆಗಿರೋದು ಕೆಳಗಡೆಯಿಂದ ಶಿವ, ಪಾರ್ವತಿ, ಗೌರಿ, ಆಮೇಲೆ ಮತ್ತೆ ಅದು ಶನೇಶ್ವರ ಸ್ವಾಮಿ ಅಡ್ಡೆ. ಸ್ವಾಮಿ ಏನು ಹೇಳ್ತಾರೆ ಅದನ್ನು ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಸಾಯುವಂಥವರಿಗೆ ಪ್ರಾಣ ಹೋಗೋಂಥ ಜನಕ್ಕೆಲ್ಲ ಆಯುಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ವಾಮಿ. ಮತ್ತು ಏನು ಕೋರ್ಟ್ ವ್ಯವಹಾರ ಇದೆ, ಅವರು ಮದುವೆದು ಎಲ್ಲ ಥರದ ವ್ಯವಹಾರವನ್ನು ಇಲ್ಲಿ ಮಾಡಿಕೊಡ್ತಾರೆ. ಇದು ನನ್ನ ಅಭಿಪ್ರಾಯದ ಪ್ರಕಾರ ವಿಶ್ವದಲ್ಲಿ ಪ್ರಥಮ ಸ್ಥಾನ. ನಾನೊಂದು 2000ನೇ ಇಸ್ವಿಯಲ್ಲಿ ನನಗೆ ಸ್ವಾಮಿ ಹಿಡಿದು ಸುಮಾರು ಕಷ್ಟಗಳೆಲ್ಲ ಕೊಟ್ಟರು. ಮತ್ತೆ ನನ್ನನ್ನು ಕರ್ಕೊಬಂದಿದ್ದು ಪೂಜೆಗೆ ಇಟ್ಕೊಂಡಿದ್ದಾರೆ. ಅವರೇ ಸ್ವಯಂ ಬಂದು ಕರ್ಕೊಬಂದು ಇಟ್ಕೊಂಡಿದ್ದಾರೆ. ನನ್ನ ಯಾರೂ ಕರೆದ್ರು ಬಂದಿರಲಿಲ್ಲ. ನಾನು ಸ್ವಯಂ ಅವರೇ ಕರ್ಕೊಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ನಾವು ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ಅರ್ಚಕರವರಿಗೂ ಎಲ್ಲರಿಗೂ ಒಳ್ಳೆಯದಾಗಿದೆ. ಆ ಥರ ಏನಿಲ್ಲ, ಎಲ್ಲ ನಡೆಸ್ಕೊಂಡು ಹೋಗ್ಬೇಕು. ಮತ್ತು ಎಲ್ಲ ಒಂದು ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟೆ. ಇವ್ರು ನಮ್ಮ ನರಸಿಂಹಣ್ಣ ಅಂತ ಬಂದು ಕೆಲಸ ಮಾಡ್ತಾರೆ ಇಲ್ಲಿ ಉದ್ದೂರಿಂದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಶ್ರೀಧರ್ ಮೂರ್ತಿ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ನಾವು ಶನೇಶ್ವರ ಸ್ವಾಮಿ, ಉದ್ಭವ ಶನೇಶ್ವರ ಅಂತ ನಾವು 48 ವರ್ಷದಿಂದಲೂ ಸ್ಥಾನದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಂಥ ಭಗವಂತ ಅಂದರೆ, ಯಾರು ಭಕ್ತಾದಿಗಳು ಕಷ್ಟದಿಂದ ಬರ್ತಾರೋ ಅವರಿಗೆ 3 ವಾರ ಬಂದರೂ ಸಾಕು, 3 ಶನಿವಾರ ಭಗವಂತ ಕರೆಸ್ಕೊತಾರೆ. ಒಂದೇ ಒಂದು ನಿಂಬೆಹಣ್ಣಲ್ಲಿ ಆ ಭಗವಂತ ಕಷ್ಟವನ್ನು ದೂರ ಮಾಡ್ತಾರೆ. ನಾವು 48 ವರ್ಷ ಸರ್ವಿಸ್ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಎಂಥೇ ಕಷ್ಟ ಇರಲಿ ಬಂದ್ಬಿಟ್ಟು ಇಂಥ ಸ್ಥಾನಕ್ಕೆ ಬಂದು ನಿಮ್ಗೆ ಏನೇ ಬೇಡಿಕೆಗಳಿದ್ರು ಭಗವಂತನ ಹತ್ರ ಕೇಳಿಕೊಂಡು ಪಡ್ಕೋಬಹುದು. ಇಡೀ ನಮ್ಮ ಜಗತ್ತನ್ನೇ ಸುತ್ತಿರಿ ಇಂಥ ಜಾಗ ಇಲ್ಲ. ಉದ್ಭವ ಶನೇಶ್ವರ ಅಂತೇಳಿ ಆಯಸ್ಕರ್ತ. ಭಕ್ತಾದಿಗಳು ನಿಮ್ಮ ಕಷ್ಟಗಳು ಯಾರು ಇದ್ದರೆ ಬಂದಿಂದ ಸ್ಥಾನವನ್ನು ನೋಡಿ, ನಿಮಗೂ ಅಂತ ನಿಮ್ಮ ಕಡೆಯಿಂದ ಯಾರೋ ಇದ್ದರೂ ಅವನು ಕರ್ಕೊಬಂದು ತೋರಿಸಿ. ಇಂಥ ಭಗವಂತ ಎಲ್ಲೂ ಇಲ್ಲ. ಇಡೀ ನಮ್ಮ ಜಗತ್ತನ್ನ ಹುಡುಕಿರಿ ಇಂಥ ಭಗವಂತ ಇಲ್ಲ. ದಯವಿಟ್ಟು ಭಕ್ತಾದಿಗಳನ್ನು ಇದು ನೋಡಿದವರು ಈ ಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಕೊಂಡು, ಏನೇ ಕಷ್ಟ ಇದ್ರೂ ಭಗವಂತ ಪರಿಹಾರ ಮಾಡ್ತಾನೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಏನು ನುಡಿ ಕೊಡ್ತಾರೋ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ನಾವೆಷ್ಟು ಭಕ್ತಿಯಿಂದ ಭಗವಂತನ ನಂಬ್ತೀವಿ ಅಷ್ಟು ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ. ಭಕ್ತಾದಿಗಳು
ಅಂಥ ಕಷ್ಟಗಳು ಯಾರೇ ಇದ್ದರು ಪಕ್ಕದಲ್ಲಿ ಇದ್ರಿ ಅಕ್ಕಪಕ್ಕದಲ್ಲಿ ಇರಲಿ ಎಲ್ಲ ಕರ್ಕೊಬಂದು ಸ್ಥಾನಕ್ಕೆ ಶನಿವಾರ ಪ್ರತಿ ಶನಿವಾರ ಭಗವಂತ ಬರ್ತಾರೆ. 1 ಗಂಟೆಗೆ ಭಗವಂತನ ಕರೀತೀವಿ ನಾವು. ಬಂದು ಕಷ್ಟವನ್ನು ಕೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳು ನಿಮಗೆ ಏನು ತೊಂದರೆ ಆಗ್ತಾ ಇದೆ, ಕೋರ್ಟ್ ವ್ಯವಹಾರ ಆಗಲಿ ಜಮೀನು ವ್ಯವಹಾರ ಆಗಲಿ ಯಾರೋ ತೊಂದರೆ ಮಾಡಿದರೆ ಎಲ್ಲ ಪರಿಹಾರ ಮಾಡೋದು ಭಗವಂತ ಮಾಡ್ತಾರೆ. ಅದನ್ನು ಈ ನೋಡಿದೆ ಅಂತರೂ ಈ ಸೇವೆ ಭಗವಂತನ ಒಂದು ಕೃಪೆ ಪಾತ್ರರಾಗಿ ನಿಮ್ಮ ಕಷ್ಟಗಳು ದೂರ ಮಾಡ್ಕೋಬೇಕು ಅಂತೇಳಿ ಭಕ್ತಾದಿಗಳಲ್ಲಿ ಹೇಳ್ತಾ ಇದ್ದೀವಿ. ಭಕ್ತಾದಿಗಳಲ್ಲಿ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟು. ಆಯ್ತು ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಧರ್ಮದರ್ಶಿಗಳು ಲೋಕೇಶನ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಲೋಕೇಶನ. ನಮಸ್ಕಾರ. ಈ ದೇವಸ್ಥಾನ ಸುಮಾರು 67 ವರ್ಷದ ನಡೀತಾ ಇದೆ, ಹಿಂದಿನಿಂದಲೂ. ಈಗ ನಾವು ಈ ದೇವಸ್ಥಾನನ 2008-09ರಲ್ಲಿ ಪುನರ್ಜೀವನಗೊಳಿಸಿದ್ವಿ. ಸಾಮಾನ್ಯವಾಗಿ ಯಾವತ್ತು ನಮ್ಮ ಈ ಊರಿನ ಗುಂಡಪ್ಪ ಗೌಡರು ಮತ್ತು ಮೊಗಂಡಗೌಡರು ಮತ್ತು ಗುಂಡಪ್ಪನಗೌಡರು ದಿನೇಶ್ರವರು ಅವರೆಲ್ಲ ಸೇರಿ ಇದನ್ನು ಪುನರ್ಜೀವನ ಮಾಡಕೊಂಡಿದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಕೈ ಜೋಡಿಸಿ ಎಲ್ಲರೂ ಸೇರಿ ನಾವು ದೇವಸ್ಥಾನ ಪುನರ್ಜೀವನ ಮಾಡಿಸಿದ್ವಿ. ಇಲ್ಲಿ ವಿಶೇಷ ಅಂದರೆ ಯಾವುದೇ ಕೆಲಸನೂ ಭಗವಂತ ಇಲ್ಲಿ ಭಾಳ ವಿರಾಜಮಾನವಾಗಿ ಇರೋದರಿಂದ ಯಾವ ಭಕ್ತರು ಬಂದರೂ ಅವರ ಒಂದು ಸಣ್ಣ ಕರ್ಮನ ಕಳೆದು ಈ ಜಾಗದಲ್ಲಿ ಕಳಿಸ್ತಾನೆ ಅಂತ ಭಗವಂತನ ವಾಣಿ ಇಲ್ಲಿದೆ. ಯಾರೇ ಬಂದರು ಈ ಜಾಗದಲ್ಲಿ, ಆದರೆ ಅವರು ಬರ್ತಕ್ಕಂಥ ಶುಭ್ರವಾಗಿ ಬರಬೇಕು. ಏನು ಇಲ್ಲಿಯ ಅವ್ರು ಯಾರೇ ಇದು ಆಕ್ಚುಲಿ ನಾವು ಸನಾತನ ಧರ್ಮದಲ್ಲಿ ನಡೀತಾ ಇರೋದ್ರಿಂದ ನಾವಿಲ್ಲಿ ವೆಜಿಟೇರಿಯನ್ ಆಗಿ ಎಲ್ಲ ಈ ಪೂಜಾ ಆಚರಣೆ ಮಾಡ್ತಾರೆ. ಆ ರೀತಿ ಯಾರು ತಿಂದು ಬರೋದಾದ್ರೆ ಈ ಗೋಡೆ ಮೇಲಿಂದ ಕಟ್ಟೆಯಿಂದಲೂ ಈಚೆ ಬರುವಾಗಿಲ್ಲ. ಒಂದು ವೇಳೆ ಬರಬೇಕಂದ್ರೆ 5 ದಿವಸ ಆದ ನಂತರ ಇಲ್ಲಿಗೆ ದೇವಸ್ಥಾನದೊಳಗೆ ಪ್ರವೇಶ ಮಾಡಬೇಕು. ಹಾಗಾಗಿ ನಾವು ಈ ದೇವಸ್ಥಾನ ಪುನರ್ಜೀವನಗೊಳಿಸಿದ ಮೇಲೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹೋಮ ನಡೆಯುತ್ತೆ, ಪ್ರತಿ ಶನಿವಾರ ಅನ್ನದಾನ ನಡೆಯುತ್ತೆ. ಇಲ್ಲಿ ಯಾವುದೇ ಸಾವಿರಾರು ಜನ ಬಂದು ಭಕ್ತರುಗಳು ವಾಣಿ ಕೇಳಿದರೂ ಕೂಡ ಯಾವುದೇ ಥರದ ಒಂದು ಚೀಟಿ ತಗೊಳ್ಳೋದು, ಅವ್ರ ಪ್ರಶ್ನೆಗೆ ದುಡ್ಡು ಕೊಡೋದು ಯಾವುದೂ ಇಲ್ಲ ಇಲ್ಲಿ. ಅವ್ರ ಸ್ವಂತ ಏನಾದ್ರು ಒಂದು ಪೂಜೆ ಮಾಡಿಸ್ತೀವಿ ಅಂದರೆ ಅವರ ಕಾರ್ಯ ಆದರೆ ಅವ್ರು ಪೂಜೆ ಮಾಡಿಸೋರು, ಹೋಮ ಮಾಡಿಸೋದು ಅವ್ರ ಇಚ್ಛೆಯಲ್ಲಿ ಮಾಡ್ತಾರೆ. ಇದು ಭಾಳ ದಿವಸದಿಂದಲೂ ನಡ್ಕೊಂಡು ಬಂದಿದೆ. ಇವತ್ತು ಅದೇ ಥರ ನಡೀತಿದೆ. ಯಾವುದೇ ಥರದ ಚೀಟಿ ಕೊಡೋದು, ಅವ್ರ ಪ್ರಶ್ನೆ ಕೇಳೋದು ಅದು ಯಾವುದೂ ಇಲ್ಲ ಇಲ್ಲಿ. 1 ರೂಪಾಯಿ ಇಲ್ಲ. ಬಂದವರು ಸಾಮಾನ್ಯ 1000 ಜನ ಬಂದರೆ ಇಲ್ಲಿ 900 ಜನ ಭಾಳಷ್ಟು ಕಾಲದಿಂದ ನಡ್ಕೊಂಡ್ಬಂದು ಅವ್ರ ಕೆಲಸ ಕಾರ್ಯಗಳು ಆಯ್ತಾನೆ ಇದೆ ಈ ಸ್ಥಾನದಲ್ಲಿ. ಹಾಗಾಗಿ ಈ ಉದ್ಭವ ಶನೇಶ್ವರ ಅಥವಾ ಗುರು ಶನೇಶ್ವರ ಸ್ವಾಮಿ ಅಂತ ಏನು ಕರಿತೀವಿ, ಈ ಊರಿನ ಬೈರಾಪುರ ಗ್ರಾಮ ದುದ್ದ ತಾಲೂಕು ಹಾಸನ ಜಿಲ್ಲೆಯ ಒಂದು ಭಾಗದಲ್ಲಿ ಭಾಳಷ್ಟು ಕಡಿಮೆ ಮನೆಗಳಿರ್ತಕ್ಕಂಥ ಗ್ರಾಮ ಇದು. ಆದರೆ ಇಲ್ಲಿಯ ದೇವಸ್ಥಾನದ ಪರಿಚಯ ಸಾಕಷ್ಟು ಎಲ್ಲ ಕಡೆ ನಡೆದಿದೆ. ಬೆಂಗಳೂರು, ಶಿವಮೊಗ್ಗ, ತಿಪ್ಟೂರು, ಸಕಲೇಶ್ಪುರ, ಸಾವಿರಾರು ಜನ. ಹಾಗೆ ಈಗ ಇಲ್ಲಿ ನಮ್ಮ ಸಂಸ್ಕೃತ ಆಗಿರ್ತಕ್ಕಂಥ ಇತ್ತೀಚೆಗೆ ಶ್ರೇಯಸ್ ಪಟೇಲ್ರವರು ಹೋದ ಶಿವರಾತ್ರಿಯ ಪ್ರತಿ ಶಿವರಾತ್ರಿ ಇಲ್ಲಿ ಮಹಾ ಜಾತ್ರೆ ನಡೆಯುತ್ತೆ. ಅವಾಗ ಬಂದಿದ್ದರು. ಇಲ್ಲಿ ನಮಗೆ ಒಂದು ಅನುದಾನವಾಗಿ ಊಟದ ಹಾಲನ್ನ ಮಾಡಿಕೊಡ್ತೀವಿ ಅಂತ ಹೇಳಿದವ್ರೆ. ಪಕ್ಕದಲ್ಲಿ ತಾಯಿ ಬೊಕ್ಕಳಾಂಬಿಕೆ ತಾಯಿ ಅಂತೇಳಿ ಆ ಪಕ್ಕದ ಮನೆಯಲ್ಲಿ ಗೋಡೆಯಲ್ಲಿ ಉದ್ಭವ ಆಗಿರೋದು ಸಹಜವಾಗಿದೆ. ಅದನ್ನು ನಾವೀಗೆಲ್ಲ ಸೇರಿ ಕಟ್ಟಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅದನ್ನು ಇಲ್ಲಿ ತಂದು ಇಟ್ಟಿದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಆ ದೇವಸ್ಥಾನನ ಶಿಥಿಲಗೊಳಿಸಿ ಪುನರ್ನಿರ್ಮಾಣ ಮಾಡೋಕ್ಕೆ ನಮ್ಮ ದಿನೇಶ್ರವರು ಮತ್ತು ಊರು ಗ್ರಾಮಸ್ಥರು ಎಲ್ಲ ಸಹಕಾರದೊಂದಿಗೆ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಮತ್ತು ಸ್ವಾಮಿ ಯಾವುದೇ ನಿರಾತಂಕವಾಗಿ ಏನು ಪ್ರಶ್ನೆ ಕೇಳಿದ್ರು ನಾವು ಬಹಳಷ್ಟು ಸಣ್ಣ ಹುಡುಗರಿಂದನೂ ಬಂದಿದ್ದೀವಿ. ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಎಲ್ಲನೂ ನಮ್ಮ ಕಾರ್ಯಗಳು ಯಾವುವು ಒಂದು ಇಲ್ಲ ಅನ್ನೋವಾಗಿಲ್ಲ. ನಮ್ದೇನಾಗಿಲ್ಲ ಅಂತ ಓದಿದ್ರೆ ಆ ಕೆಲಸ ನಮಗೆ ಅಲ್ಲಿ ಭಗವಂತ ಮಾಡಿಕೊಡ್ತಾವೆ. ಅದೇ ಥರ ಎಲ್ಲರೂ ಸುಮಾರು ಜನ ಭಕ್ತರು ನಡೆಯೋರಿಗೆಲ್ಲ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ನಿಮ್ಮ ವಾಹಿನಿ ಮೂಲಕನೋ ಏನೋ ಜನಗಳಿಗೆ ವಿಷಯ ಗೊತ್ತಾದರೆ ಅವರುಗಳು ಜನಗಳಿಗೆ ಅವರ ಕಷ್ಟಗಳಿಗೆ ದೇವಸ್ಥಾನದ ಉದ್ಧಾರ ಅಂತ ಏನೋ ಕೇಳೋದಿಲ್ಲ, ಅವ್ರ ಕಷ್ಟಗಳಿಗೆ ಬಂದರೆ ಪರಿಹಾರ ಅಂತೂ ನಿಶ್ಚಿತವಾಗಿ ಆಗುತ್ತೆ ಅಂತೇಳಿ ನಾವು ಹೇಳೋಣ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಧ್ಯಕ್ಷರು ದಿನೇಶ್ ಅವರು ಮಾಹಿತಿ ಕೊಡ್ತಾರೆ. ನಮಸ್ಕಾರ ದಿನೇಶ್ ಅಂತ. ನಮಸ್ತೆ. ನಾವು ಇಲ್ಲಿ ದೇವಸ್ಥಾನದ ಅಧ್ಯಕ್ಷರು. ನಾವು ಹೆಚ್ಚು ಕಡಿಮೆ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಮುಂದೆ ನಮ್ಮ ತಂದೆಯವರು ಅವರೆಲ್ಲ ನೋಡ್ಕೊಳ್ಳೋರು. ನಾವು ಇಲ್ಲಿಗೆ ಬಂದು ಹೆಚ್ಚು ಕಡಿಮೆ ಒಂದು 25 ವರ್ಷ 35 ವರ್ಷನೇ ಆಯಿತು. ಅವಾಗಿಂದ ನಾವೇ ನೋಡ್ಕೊಂಡು ಬರ್ತಾಯಿದ್ದೀವಿ. ಈಗ ಬಂದು ಭಕ್ತಾದಿಗಳಿಗೆ ಸಹಕಾರ ಮಾಡ್ಕೊಂಡು ಅವರು ಏನನ್ನು ಅವರು ಇದು ಮಾಡ್ಕೊಂಡು ಹೋಗ್ತಾರೆ ಅದರಂತೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾರಿಗೆ ನಾವು ಭಕ್ತಾದಿಗಳು ದುಡ್ಡು ಕೇಳೋದಾಗಲಿ ಇದು ಕೇಳೋದಾಗಲಿ ಆ ಥರದ್ದು ಏನೂ ಮಾಡೋಕ್ಕೋಗಲ್ಲ. ಅವ್ರು ಇಷ್ಟ ಬಂದು ಅವ್ರು ಏನು ಮಾಡ್ತಾರೋ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಅಷ್ಟನ್ನು ಮಾಡ್ಕೊಂಡು ಸ್ವಾಮಿ ಉದ್ಭವವಾಗಿ ಒಂದು 55-60 ವರ್ಷನೇ ಆಗಕ್ಕೆ ಬಂದಿದೆ.
ನಾವು ಆಗ ಹುಟ್ಟಿರ್ಲಿಲ್ಲ, ಅದಕ್ಕಿಂತ ಮೊದಲೇ ಅನುಭವ ಆಗಿರೋದು. ಅವಾಗಿಂದ ನಡ್ಕೊಂಡು ಬಂದಿದೆ. ಹಿಂಗಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಹರಕೆ ಮಾಡೋದಾದ್ರೆ ಯಾವ ರೂಪದಲ್ಲಿ ಹರಕೆ ಮಾಡ್ಕೋಬಹುದು? ಅದಕ್ಕೆ ಸ್ವಾಮಿ ಮನಸ್ಸಲ್ಲಿ ಏನಿರುತ್ತೆ ಅವರು ಆಗಂತ ಕೆಲಸಕ್ಕೆ ಸ್ವಾಮಿ ಕೈ ಮುಗಿಬಿಟ್ಟು ಇದು ಮಾಡ್ಕೊಂಡು ಹೋಗೋದಷ್ಟೇ. ನಮಗೆ ಬಂದ ಭಕ್ತರಿಗೆ ಸ್ವಾಮಿ ಯಾವತ್ತೂ ಕೈ ಬಿಡ್ತಿಲ್ಲ, ಬಿಡೋದು ಇಲ್ಲ, ಎಲ್ಲರಿಗೂ ಮಾಡ್ತಾನೆ. ಅದರಲ್ಲೂ ಒಳ್ಳೆದಾಗಿ ನಡ್ಕೋಬೇಕು. ಅವನಿಗೆ ಒಳ್ಳೆದಾಗಿ ನಡ್ಕೊಂಡ್ರೆ ಒಳ್ಳೆದಾಗಿ ಒಳ್ಳೇದು ಕೊಡ್ತಾನೆ. ತುಂಬ ಧನ್ಯವಾದಗಳು, ಒಳ್ಳೆ ಮಾಹಿತಿ. ನಮಸ್ತೆ. ನಮ್ಮ ಸ್ನೇಹಿತರೆ, ನಾನು ಪ್ರಸಾದ ಊಟ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ ಇದು. ಅಲ್ಲಿ ಬಡ್ಸಕ್ ಜನಕ್ಕೆ ಹೇಳಿಕೆ ಬಿಡ್ಬೇಕು ನೀನು, ಆಯ್ತಾ? ಜಾಸ್ತಿ ಜನ ಬರ್ತಾರೆ ಇದಕ್ಕಿಂತ ಸ್ನೇಹಿತರೆ, ಪ್ರಸಾದ ಅಂತೂ ತುಂಬ ಚೆನ್ನಾಗಿದೆ. ಬಂದ್ರು ಮುಹೂರ್ತಕ್ಕೆ ಹೋಗ್ಬೇಕು, ಚಿಕ್ಕಮಂಗ್ಳೂರಿಗೆ ಕೂತ್ಕೋಬೇಕಾಯ್ತು. ನೀನು ಪಟ್ಟ ಅಂತ ನೀನು ಲೇಟ್ ಮಾಡಿದೆ. ಐಡಿಯಾ ಕೊಡ್ಬೇಕ ನಿಮಗೆ. ಒಂದು ಹೆಜ್ಜೆ ಕಾಲಿಂದ ಆಗಿಲ್ಲ ನೋಡಿದ್ರೆ ನಾನು ಯಾವುದೇ ಸ್ನೇಹಿತರೆ, ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ಪಕ್ಕದಲ್ಲಿ ಶ್ರೀ ಕೃಷ್ಣಯ್ಯ ಸ್ವಾಮಿಯವರ ಗದ್ಗೆ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದೇ ಶ್ರೀ ಕೃಷ್ಣಯ್ಯ ಸ್ವಾಮಿಯವರ ಗದ್ದಿಗೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ನಂದನ್ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ತೆ. ಇವರು ಬಂದು ಕೃಷ್ಣಯ್ಯ ಸ್ವಾಮಿಗಳಂತ. ಇವರಿಂದನೇ ದೇವಸ್ಥಾನ ಆಗಿರೋದು. ಸ್ವಾಮಿ ಉದ್ಭವ ಆದಾಗಿಂದ ಇವರೇ ಪೂಜೆ ಮಾಡ್ಕೊಂಡು ಬಂದಿರೋದು. ಇವರಿಂದನೇ ಎಲ್ಲರೂ ಈಗ ದೇವಸ್ಥಾನ ಆಗಿ ಎಲ್ಲರೂ ಬರ್ತಿರೋದು. ಇವ್ರ ಕಾರಣ ಇವರೇ. ಅದಕ್ಕೋಸ್ಕರ ಅವ್ರನ್ನ ಸೇವೆ ಮಾಡೋದಕ್ಕೋಸ್ಕರ ಸ್ವಾಮಿನೇ ಬೇಕಂತ ಹೇಳ್ಬಿಟ್ಟು ಇವ್ರ ಪಕ್ಕದಲ್ಲೇ, ಸ್ವಾಮಿ ಪಕ್ಕದಲ್ಲೇ ಇರ್ಬೇಕಂತ ಹೇಳಿ ಇವ್ರನ್ನ ಇಲ್ಲೇ ಇಟ್ಟಿಸ್ಕೊಂಡಿದ್ದಾರೆ. ಇಲ್ಲೇ ಸಮಾಧಿ ಮಾಡಿಸ್ಕೊಂಡಿದ್ದಾರೆ. ಸ್ವಾಮಿನೇ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು ಇವರನ್ನ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟರು. ಸ್ನೇಹಿತರೆ, ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ಪಕ್ಕದಲ್ಲಿ ಶ್ರೀ ಬಕಳುಂಬಿಕ ದೇವಿ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದೆ ಶ್ರೀ ಉದ್ಭವ ಮೂರ್ತಿ ಬಕಳುಂಬಿಕ ದೇವಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ವಾಮಿ ಅರ್ಚಕರು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ಇದು ದೇವಸ್ಥಾನ ಒಂದು 50 ವರ್ಷದ ದೇವಸ್ಥಾನ. ಸ್ವಾಮಿ ಉದ್ಭವ ಆಗಿರೋದಿಲ್ಲಿ. ಇಲ್ಲಿ ಯಾರೋ ಸಾಯುವಂಥವರಿಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ. ಯಾರಿಗೂ ಮನೆ, ಕೆಲವರಿಗೆ ವಾಹನ ಎಲ್ಲಾನು ಕೊಟ್ಟಿದ್ದಾರೆ. ಎಲ್ಲ ಒಟ್ಟಿಗೆ ಬದುಕಿದ್ದಾರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು. ಆಮೇಲೆ ಇದು ಉದ್ಭವ ಆಗಿರೋದು ಇದೊಂದು 25-30 ವರ್ಷ ಆಗಿದೆ. ಈ ಬಕಳಾಂಬಿಕಾ ದೇವಿಗೆ ತಿರುಪತಿ ವೆಂಕಟರಮಣ ಸ್ವಾಮಿ ತಾಯಿ ಇದು. ಇದನ್ನ ನಮ್ಮ ಗುರುಗಳು ಕೃಷ್ಣಯ್ಯನವರು ಪೂಜೆ ಮಾಡಿ ಇದೆಲ್ಲ ಉದ್ಭವ ಕಾರಣ. ಮತ್ತೆ ಇನ್ನೊಬ್ರು ಮೊದಲು ಅವರು ದೇವ್ರು ಬರ್ತಾ ಇತ್ತು, ಅವ್ರ ಮಗನ್ ಗೌಡ್ರು ಅಂತವ. ಇವಾಗ ಇನ್ನೊಬ್ರು ದಿನೇಶ್ ಗೌಡ್ರು ಅಂತ, ಅವರಿಗೂ ದೇವ್ರು ಬರುತ್ತೆ. ಈಗ ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಹೋಮ, ಅಭಿಷೇಕ, ಹವನ ಎಲ್ಲ ಆಗ್ತದೆ. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆ, ಹಾಸನ ತಾಲೂಕು, ಯರಗುಯಿಂದ 1 ಕಿಲೋಮೀಟರ್ ಎಚ್ ಬೈರಾಪುರ ಅಂತ ಗ್ರಾಮ. ಎಲ್ಲಾ ದೇವಸ್ಥಾನಕ್ಕೂ ಕೆಲವರು ಭಕ್ತಾದಿಗಳು ಸಹಕಾರ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಆದ್ರೆ ಇನ್ನೂ ಈ ದೇವಸ್ಥಾನ ಆಗ್ಬೇಕು ಮುಂದೆ. ಅದಕ್ಕೆಲ್ಲ ಭಕ್ತಾದಿಗಳು ಸಹಕಾರ ಮಾಡಿದ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಷ್ಟೇ. ಧನ್ಯವಾದಗಳು. ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೆಲ್ಲ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಮತ್ತೆ ಈ ತರ ಪುರಾತನವಾದ ದೇವಸ್ಥಾನಗಳಿದ್ರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಜೈ ಸನಾತನ ಧರ್ಮ.